ಪುತ್ತೂರು ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯೊಂದು ನಿರ್ಮಿಸಿರುವ ನಾಗನಕಟ್ಟೆ ವಿಚಾರದಲ್ಲಿ ಇದೀಗ ಭಾರೀ ಗೊಂದಲ ನಿರ್ಮಾಣಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನರಿಮೊಗರು ಮೃತ್ಯುಂಜೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಾಗನಕಟ್ಟೆಯನ್ನು ಗ್ರಾಮಸ್ಥರು ವಿಶ್ವಾಸಕ್ಕೆ ಪಡೆದುಕೊಳ್ಳದೆ ನಿರ್ಮಿಸಲಾಗಿದೆ ಎನ್ನುವ ಆರೋಪ ಹಿನ್ನೆಲೆಯಲ್ಲಿ ಈ ಗೊಂದಲ ಆರಂಭಗೊಂಡಿದೆ. ನಿರ್ಮಾಣ ಹಂತದಲ್ಲಿರುವ ನಾಗನಕಟ್ಟೆಯನ್ನು ಮರು ನಿರ್ಮಿಸುವಂತೆ ಕೆಲವು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಇದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತು ಗ್ರಾಮಸ್ಥರ ನಡುವಿನ ಭಿನ್ನಾಭಿಪ್ರಾಯಕ್ಕೂ ಕಾರಣವಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಯ ಮೇಗ್ರೇಡ್ ದೇವಸ್ಥಾನಗಳಲ್ಲಿ ಒಂದಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಮೃತ್ಯುಂಜೇಶ್ವರ ದೇವಸ್ಥಾನ ಇದೀಗ ಭಾರೀ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಅತ್ಯಂತ ಪುರಾತನ ಹಾಗೂ ಐತಿಹ್ಯವುಳ್ಳ ಈ ದೇವಸ್ಥಾನದಲ್ಲಿ ನಾಗನಕಟ್ಟೆ ಮತ್ತು ಪುಷ್ಕರಣಿ ನಿರ್ಮಾಣದ ಕುರಿತಂತೆ ಇತ್ತೀಚೆಗಷ್ಟೇ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಷ್ಟಮಂಗಲ ಪ್ರಶ್ನೆಯನ್ನು ಕೈಗೊಂಡಿತ್ತು. ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ತಂತ್ರಿಗಳು, ಜ್ಯೋತಿಷಿಗಳು, ವಾಸ್ತುತಜ್ಞರು ಸೇರಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ನಾಗನಕಟ್ಟೆ ನಿರ್ಮಾಣಕ್ಕೆ ಕೆಲವೊಂದು ಮಾರ್ಗದರ್ಶನಗಳನ್ನು ಜ್ಯೋತಿಷ್ಯರು ನೀಡಿದ್ರು. ನಾಗನಕಟ್ಟೆ ನಿರ್ಮಾಣದ ಕಾರ್ಯವು ದೇವಸ್ಥಾನದಲ್ಲಿ ಆರಂಭಗೊಂಡಿತ್ತು. ಆದರೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿದಂತೆ ಯಾವುದೇ ನಿಯಮಗಳನ್ನು ಪಾಲಿಸದೆ ವ್ಯವಸ್ಥಾಪನಾ ಸಮಿತಿ ತಮ್ಮ ಇಷ್ಟದಂತೆ ನಾಗನಕಟ್ಟೆಯನ್ನು ನಿರ್ಮಿಸುತ್ತಿದೆ ಎನ್ನುವ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ. ಗ್ರಾಮಸ್ಥರ ಆರೋಪವನ್ನು ಅಲ್ಲಗಳೆದಿರುವ ವ್ಯವಸ್ಥಾಪನಾ ಸಮಿತಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಜ್ಯೋತಿಷರು ಸೂಚಿಸಿದ ಎಲ್ಲ ನಿಯಮಗಳನ್ನು ಪಾಲಿಸಿ ನಾಗನಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ನಾಗನಕಟ್ಟೆ ಕಟ್ಟುವ ಸಂದರ್ಭದಲ್ಲಿ ದೇವಸ್ಥಾನದ ತಂತ್ರಿಗಳನ್ನು, ವಾಸ್ತುಶಿಲ್ಪಿಗಳನ್ನು ಸೇರಿಸಿಕೊಂಡೇ ನಿರ್ಮಾಣ ಕಾರ್ಯ ಆರಂಭಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ನನ್ನ ನೇತೃತ್ವದಲ್ಲಿ ಇವತ್ತೀಗ ನೀವು ಇದನ್ನು ರೆಕಾರ್ಡ್ ಮಾಡಿದ್ದು ನನ್ನ ನೇತೃತ್ವದಲ್ಲಿ ಇದು ನಡೀಬಾರ್ದು ಅನ್ನೋದು ಒಂದೇ ಒಂದು ಇದು ಇಶ್ಯೂ ಇರೋದು ಅಷ್ಟೇ ಇರೋದು. ಈಗ ಎಲ್ಲ ಹಿಂದಿನ ಇದೀಗ ಎಷ್ಟು 2006ರಿಂದ 2022ರವರೆಗೆ ಯಾವುದೇ ಲೆಕ್ಕಪತ್ರಗಳನ್ನು ನಾನೀಗ ಬಂದಿದ್ದೀನಿ. ಈಗ ಇಲ್ಲಿ ಯಾವುದೇ ಲೆಕ್ಕಪತ್ರಗಳು ಕರೆಕ್ಟಾಗಿಲ್ಲ, ಯಾವುದೇ ಬ್ಯಾಲೆನ್ಸ್ ಶೀಟು ಮಾಡಿಲ್ಲ. ಅನುಮತಿಯನ್ನು ಯಾವುದನ್ನು ಕೂಡ ಪಡೆಯದೆ, ಇಲಾಖೆಗೆ ಯಾವುದನ್ನು ಕೂಡ ತಿಳಿಸದೆ ಇವತ್ತು ಏಕವ್ಯಕ್ತಿಯಾಗಿ ಸರ್ವಾಧಿಕಾರಿ ಧೋರಣೆಯ ಮುಖಾಂತರ ಇವತ್ತು ದೇವಸ್ಥಾನದ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ಊರಿನವರ ವಿರೋಧ ಇದ್ದಂಥ ಸಂದರ್ಭದಲ್ಲಿ ಇವತ್ತು ವಾಸ್ತು ತಜ್ಞರು, ತಂತ್ರಿಗಳು ಮತ್ತು